ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಂತಹ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ ಟ್ರಿಪಲ್ ಇ ಆಸ್ಪಿರೆಂಟ್ಸ್ಗೆ ಅತಿ ಮುಖ್ಯವಾಗಿ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ. ಸ್ನೇಹಿತರೆ, ಸಾಕಷ್ಟು ವಿಡಿಯೋಸ್ಗಳಲ್ಲಿ ಸಾಕಷ್ಟು ಕಮೆಂಟ್ಸ್ನ ಮಾಡಿದ್ದೀರಾ. ಟ್ರಿಪಲ್ ಇಗೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವುದಾದಿದೆ ಅಂತ ಹೇಳಿ ಒಂದು ವಿಡಿಯೋನ ಮಾಡಿಬಿಟ್ಟು ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಆಗಿರುತ್ತೆ ಇದು. ಸೊ ಟ್ರಿಪಲ್ ಇ ಡಿಪಾರ್ಟ್ಮೆಂಟ್ ಅವರಿಗೆ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅವರಿಗೆ ಮುಂಬರುವಂತಹ ಹೊಸ ನೋಟಿಫಿಕೇಶನ್ಗಳು ಯಾವಿದ್ದಾವೆ, ಸೊ ಮುಂದಿನ ದಿನಗಳಲ್ಲಿ ನಮಗೆ ಯಾವ್ಯಾವ ಚಾನ್ಸಸ್ ಇದೆ ಅನ್ನೋದೊಂದು ಐಡಿಯಾ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಹಾಗಾಗಿ ಅವರ ಒಂದು ರಿಕ್ವೆಸ್ಟ್ ಮೇಲೆ ಅಂದರೆ ಆಸ್ಪಿರೆಂಟ್ಸಿನ ಒಂದು ರಿಕ್ವೆಸ್ಟ್ ಮೇಲೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋನ ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಶನ್ಸ್ನ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕೊಡ್ತಿರುವಂಥ ಮಾಹಿತಿ ಆಲ್ಮೋಸ್ಟ್ 90% to 95% ಅಕ್ಯುರಸಿ ಇರುತ್ತೆ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಈ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತಾ ಇಲ್ಲ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಬಟ್ 100% ಬರುವಂಥ ನೋಟಿಫಿಕೇಶನ್ಸ್ ಇದೆ, ಹಾಗೂ ಕೆಲವೊಂದು ನೋಟಿಫಿಕೇಶನ್ಸ್ ಬರುವ ಸಾಧ್ಯತೆಗಳಿದೆ ಅಂತ ಒಂದು ಸೋರ್ಸಸ್ನ ಗ್ಯಾದರ್ ಮಾಡಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಆ ಒಂದು ಅಪ್ಡೇಟ್ನ ನಿಮಗೆ ಕೊಡ್ತಾ ಇದ್ದೀನಿ. ನೋಡೋಣ ಯಾವೆಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ ಅಂತೇಳಿ. ಸೊ ಇಲ್ಲಿ ಡಿಪ್ಲೊಮೊ ಹಾಗೂ ಇಂಜಿನಿಯರಿಂಗ್, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಎರಡೂ ನೋಟಿಫಿಕೇಶನ್ಸ್ ಇನ್ಕ್ಲೂಡ್ ಮಾಡಿರ್ತೀನಿ. ಓನ್ಲಿ ಸ್ಟೇಟ್ ಗೌರ್ಮೆಂಟ್ ನಮ್ಮ ರಾಜ್ಯದ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಒಂದು ಮಾಹಿತಿ ಮಾತ್ರ ಆಗಿರುತ್ತೆ. ಅದರಲ್ಲೂ KEA ಮತ್ತು KPSC ಇಂದ ಬರುವಂಥ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈಗ ಪ್ರೆಸೆಂಟಾಗಿ ನೀವು ನೋಡೋದಾದರೆ ನೋಟಿಫಿಕೇಶನ್ಸಲ್ಲಿ ಪ್ರೆಸೆಂಟ್ ಆಗಿರುವಂಥ ನೋಟಿಫಿಕೇಶನ್ಸಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಆಗಿರ್ಬೋದು, BE ಆಗಿರ್ಬೋದು, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಎಲ್ಲರಿಗೂ ಎಲಿಜಿಬಲ್ ಇರುವಂಥ ಒಂದು ನೋಟಿಫಿಕೇಶನ್ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಈ ನೋಟಿಫಿಕೇಶನ್ಗೆ ಅಪ್ಲೈ ಮಾಡದೇ ಇದ್ದರೆ ಮೊದಲು ಅಪ್ಲೈ ಮಾಡಿ. ಯಾಕಂದರೆ ಬಂದಿರುವಂಥ ಅವಕಾಶನ ಬಿಡೋಕೆ ಹೋಗ್ಬಿಡಿ. ಸಾಕಷ್ಟು ಜನ ಆಸ್ಪಿರೆಂಟ್ಸು ಮುಂದಿನ ದಿನಗಳಲ್ಲಿ ಬರುವಂಥ KPTCL ನೋಟಿಫಿಕೇಶನ್ಗೆ ವೇಟ್ ಮಾಡ್ತಿರ್ಬೋದು ಕೆಲವೊಂದು ಕಾರಣಗಳಿಂದ. ಸೊ ಇಂಟರ್ನಲ್ ರಿಸ್ಟ್ರಕ್ಚರಿಂಗ್ ಒಂದು ಕಾರಣಗಳಿಂದ. ಸೊ ನೀವು ಕೇಳ್ತಾ ಇದ್ರಿ ಆ ಒಂದು ಮಾಹಿತಿನ ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಸೊ ಇಂಟರ್ನಲ್ ರಿಸ್ಟ್ರಕ್ಚರಿಂಗ್ ನಡೀತಾ ಇದೆ. ಸೊ ನಡೀತಿರೋ ಕಾರಣದಿಂದ ನಾನೇನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ 1900 ವೇಕೆನ್ಸೀಸ್ ಅಂತ ಹೇಳಿದೆ. ಸೊ ಅಷ್ಟು ವೇಕೆನ್ಸೀಸ್ ಬರಲ್ಲ. ಆ ವೇಕೆನ್ಸೀಸಲ್ಲಿ ಕಡಿತಗೊಳ್ಳುತ್ತೆ. ಆಲ್ಮೋಸ್ಟ್ ಒಂದು 700 to 900 ವೇಕೆನ್ಸೀಸ್ ಬರುವ ಸಾಧ್ಯತೆಗಳಿದೆ. AE, JE, AEE ನೋಟಿಫಿಕೇಶನ್ಸ್ ಎಲ್ಲದು. ಸೊ ಎಲ್ಲರನ್ನೂ ಗುತ್ತಿಗೆ ಆಧಾರದ ಮೇಲೆ ತೊಗೊಳ್ತಾ ಇಲ್ಲ, ಎಲ್ಲರನ್ನೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಳ್ತಾ ಇಲ್ಲ, ಎಲ್ಲದನ್ನು ಔಟ್ಸೋರ್ಸಿಂಗ್ ಆಗಲಿ ಎಲ್ಲದನ್ನು ಇಂಟರ್ನಲ್ ಸ್ಟ್ರಕ್ಚರಿಂಗ್ ಮಾಡ್ತಾ ಇಲ್ಲ. ಕೆಲವೊಂದು ಭಾಗಗಳನ್ನ ಮಾತ್ರ ಇಂಟರ್ನಲ್ ರಿಸ್ಟ್ರಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೋಟಿಫಿಕೇಶನ್ಸ್ ನಿಲ್ಲು ಅಥವಾ ಡಿಸಪಿಯರ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬರುತ್ತೆ. ಬಟ್ ವೇಕೆನ್ಸೀಸ್ ಕಮ್ಮಿ ಆಗೋ ಸಾಧ್ಯತೆಗಳಿದೆ. ಸೊ ಯಾರೆಲ್ಲ ಈ ಒಂದು KPTCL ನೋಟಿಫಿಕೇಶನ್ಗಾಗಿನೇ ವೆಯ್ಟ್ ಮಾಡ್ತಾ ಆ ನೋಟಿಫಿಕೇಶನಲ್ಲೇ ನಾನು ಆಗಬೇಕು ಅಂತ ವೆಯ್ಟ್ ಮಾಡ್ತೀರಾ, ಸೊ ನಿಮಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಅಂದರೆ ಒಂದು ದೊಡ್ಡ ಡಿಫಿಕಲ್ಟಿನ ಫೇಸ್ ಮಾಡೋದು, ಯಾಕಂದರೆ ವೇಕೆನ್ಸೀಸ್ ಕಮ್ಮಿ ಆಗೋದ್ರಿಂದ. ಹಾಗಾಗಿ ಬರ್ತಿರೋಂಥ ಅವಕಾಶಗಳನ್ನು ಬಿಡದೆ ಆ ಅವಕಾಶಗಳನ್ನು ಯೂಸ್ ಮಾಡ್ಕೊಳ್ತಾ ಮುಂದೆ ಬರುವಂಥ ನೋಟಿಫಿಕೇಶನ್ಗಳು ಪ್ರಿಪೇರ್ ಆಗ್ತಾ ಹೋಗೋದು ಉತ್ತಮ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಯಾರೆಲ್ಲ ಟ್ರಿಪಲ್ ಇ, EC, ಮೆಕ್ಯಾನಿಕಲ್, ಸಿವಿಲ್ ಹಾಗೂ CS, ಇನ್ಫಾರ್ಮೇಷನ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವೆಲ್ಲ ಬ್ರಾಂಚಸ್ ಇದ್ದಾರೆ ಇಂಜಿನಿಯರಿಂಗಲ್ಲಿ ಈ ನೋಟಿಫಿಕೇಶನ್ಗೆ ಮೊದಲು ಅಪ್ಲೈ ಮಾಡಿ. ಐದರ್ ಡಿಪ್ಲೊಮಾ ಆಗ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು. ಬಂದಿರೋಂಥ ಅಪಾರ್ಚುನಿಟಿನ ಫಸ್ಟ್ ಯೂಸ್ ಮಾಡ್ಕೊಳ್ಳಿ. ಆದಮೇಲೆ ಮುಂದೆ ಬರುವಂಥ ಅಪಾರ್ಚುನಿಟೀಸ್ನ ಹೇಗಿದ್ರು ಈಗ ಪ್ರಿಪೇರ್ ಆಗ್ತಿರ್ತಾರೆ ಅವತ್ತಿಗೆ ಅದು ಯೂಸ್ ಆಗೇ ಆಗುತ್ತೆ. ಸೊ ಈಗ ನಾನು ಯಾವ ಡಿಪಾರ್ಟ್ಮೆಂಟ್ಸ್ ಮೇಲೆ ಬರುತ್ತೆ ಅಂತ ನಾನು ತೋರಿಸ್ತಿದ್ದೀನಿ. ಸೊ ನಿಮಗೆ ಈಗ ಇಂಟರ್ನಲ್ ಸ್ಟ್ರಕ್ಚರಿಂಗ್ ಏನು ನಡೀತಿದೆ, ರಿಸ್ಟ್ರಕ್ಚರಿಂಗ್ ನಡೀತಿದೆ, ಅದ್ರ ಬಗ್ಗೆ ಒಂದು ಚಿಕ್ಕ ಐಡಿಯಾ ಇಟ್ಕೊಳ್ಳಿ. ವೇಕೆನ್ಸೀಸ್ ಏನಿದೆ ಆ ವೇಕೆನ್ಸೀಸ್ ಅಷ್ಟು ವೇಕೆನ್ಸೀಸ್ ಇರಲ್ಲ, ಡಿಕ್ರೀಸ್ ಆಗುತ್ತೆ. ಸೊ ನಾನು ನಿಮಗೆ ಪ್ರೀವಿಯಸ್ ಆಗಿ ಹಲವಾರು ಚಾನಲ್ಸಲ್ಲಿ ಮತ್ತು ಸಾಕಷ್ಟು ಜನ ಯೂಟ್ಯೂಬಲ್ಲಿ ಕಮೆಂಟ್ಗೂ ಮಾಡಿದ್ದಾರೆ, ಹಾಗೂ ನನಗೂ ವಾಟ್ಸಪ್ಪಲ್ಲಿ ಟೆಕ್ಸ್ಟೂ ಮಾಡಿದ್ದೀರಾ. ಸರ್ ವೇಕೆನ್ಸೀಸು ಮುಂದೆ ಏನೋ ಬರುತ್ತೆ 5000 ವೇಕೆನ್ಸೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತೀರ. 5000 ವೇಕೆನ್ಸೀಸು AE, JE ನೋಟಿಫಿಕೇಶನ್ ಅಲ್ಲ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಶನ್ ಅಲ್ಲ 5000 ವೇಕೆನ್ಸೀಸು. ಆ ವೇಕೆನ್ಸೀಸಲ್ಲಿ ಇರೋದು JLM ಮತ್ತು ಅಸಿಸ್ಟೆಂಟ್ ಪೋಸ್ಟ್ಗಳು. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಸಾಕಷ್ಟು ಬಾರಿ ಅಸಿಸ್ಟೆಂಟ್ ಲೈನ್ಮೆನ್ ಪೋಸ್ಟ್ಗಳು, JLM ಪೋಸ್ಟ್ಗಳು ತೊಗೊಳ್ತಾರೆ ಅಂತೇಳಿ. ಸೊ ಆ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟದ್ದು ಲೈನ್ಮೆನ್ ಪೋಸ್ಟ್ಗಳಿಗೆ. ಸೊ ಹಾಗಾಗಿ ಈಗ ಸದ್ಯದಲ್ಲಿ ಯಾವುದೇ ರೀತಿಯ 2 ರಿಂದ 3 ತಿಂಗಳು ಅಥವಾ 4 ತಿಂಗಳೊಳಗಡೆ KPTCL ನೋಟಿಫಿಕೇಶನ್ ಇಲ್ಲ. ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ದು ಇದೇ ನಾನ್ ಟೆಕ್ನಿಕಲ್ ವೇಕೆನ್ಸೀಸ್ದು ನೋಟಿಫಿಕೇಶನ್ ಇದೆ KPTCL. ಸೊ ಹಾಗಾಗಿ ಯಾರೆಲ್ಲ AE, JE ಮತ್ತು AEE ಪ್ರಿಪೇರ್ ಆಗ್ತಿದ್ದಾರೆ KPTCL ಪ್ರೆಸೆಂಟಾಗಿ ನೋಟಿಫಿಕೇಶನ್ ಬರಲ್ಲ. ಇಂಟರ್ನಲ್ ಸ್ಟ್ರಕ್ಚರಿಂಗ್ ನಡೀತಾ ಇದೆ, ವೇಕೆನ್ಸೀಸ್ ರಿಡಕ್ಷನ್ ಆಗೋ ಸಾಧ್ಯತೆಗಳಿದೆ. ಸೊ ಬರ್ತಿರುವಂಥ ಅವಕಾಶಗಳನ್ನ ಬಿಡೋಕ್ಕೆ ಹೋಗಬೇಡಿ ಅಂತೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟಲ್ಲಿ ಬರ್ಬೋದು ಅನ್ನೋದನ್ನು ನೋಡೋಣ. ಸೊ ನಾನು ನಿಮ್ಗೆ ಈಗಾಗಲೇ ಹೇಳಿದಂತೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತೇಳಿ. ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಶನು, ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಬರುತ್ತೆ. ವೇಕೆನ್ಸೀಸ್ ಕಮ್ಮಿ ಇದೆ, ಹಾಗಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ದು ಡಿಸ್ಕಷನ್ ಮಾಡಲ್ಲ. ಲೆಕ್ಚರರ್ ಪೋಸ್ಟದು ವೇಕೆನ್ಸೀಸ್ ಜಾಸ್ತಿ ಇರೋ ಕಾರಣದಿಂದ ಇಂಜಿನಿಯರಿಂಗ್ ಯಾರೆಲ್ಲ ಕಂಪ್ಲೀಟ್ ಮಾಡಿದರೆ ವಿತ್ ಫಸ್ಟ್ ಕ್ಲಾಸ್ ಇದ್ದರೆ ಸೊ ಅವ್ರಿಗೆಲ್ಲರಿಗೂ ಎಲಿಜಿಬಿಲಿಟಿ ಸಿಗುತ್ತೆ. ವೆಯ್ಟ್ ಮಾಡಿ, ಆ ಒಂದು C&R ರೂಲ್ಸ್ ಬಂದಿದ್ದ ಕೂಡಲೇ ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ ಇನ್ನೂ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ನ ನಾನು ನನ್ನ ಚಾನಲಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಪಾಲಿಟೆಕ್ನಿಕ್ ಲೆಕ್ಚರರ್ ಏನೋ ನೋಟಿಫಿಕೇಶನ್ ಬರುತ್ತೆ. ಇದೊಂದು 940 ವೇಕೆನ್ಸೀಸು, ಅರೌಂಡ್ 1000 ವೇಕೆನ್ಸೀಸ್ ಅಂತ ನೀವು ಅಂದ್ಕೊಳ್ಬೋದು. ಸೊ ಈ ನೋಟಿಫಿಕೇಶನು KEA
ಎಗೆ ಹೋಗೋ ಸಾಧ್ಯತೆಗಳು ಭಾಳ ಇದೆ. KEAಗೆ ಹೋಗುವ ಸಾಧ್ಯತೆಗಳು ಭಾಳ ಇದೆ, 90% ಚಾನ್ಸ್ ಇದೆ. ಸೊ ನೋಡೋಣ KEAಗೆ ಹೋಗುತ್ತಾ ಇಲ್ಲ ಅಂತೇಳಿ, ಮುಂದಿನ ದಿನಗಳು ಬಂದಾಗ ಗೊತ್ತಾಗುತ್ತೆ. ಸೊ KPSCಗೂ ಹೋಗೋ ಸಾಧ್ಯತೆ ಇದೆ, ಬಟ್ ಲೆಸ್ ಪರ್ಸೆಂಟ್ ಆಫ್ ಚಾನ್ಸಸ್. ಇದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. DT ಬೋರ್ಡ್ ಏನಿದೆಯಲ್ಲ ಆ ಬೋರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ವೇಕೆನ್ಸೀಸ್ ಅವ್ರಿಗೆ ಬೇಕಾಗಿರೋದು. ಸೊ ಅವರು ಯಾವ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಕೊಡಬೇಕು ಅಂತೇಳಿ ಅವ್ರು ಡಿಸೈಡ್ ಮಾಡಬೇಕು. ಸೊ ಯಾರೆಲ್ಲ ನೀವು ವಿಡಿಯೋನ ನೋಡ್ತಾ ಇದ್ದಾರೆ, ಈ ಟೆಕ್ನಿಕ್ ಈ ಒಂದು ಪಾಲಿಟೆಕ್ನಿಕ್ ಲೆಕ್ಚರರ್ ನೋಟಿಫಿಕೇಶನ್ ಪ್ರಿಪೇರ್ ಆಗ್ತಿದ್ರೆ, ಸೊ KEAನ ರಿಕ್ವೆಸ್ಟ್ KEAನೆಲ್ಲ ಈ DTನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, KEAಗೆ ಸಬ್ಮಿಟ್ ಮಾಡಿ, KEA ಮುಖಾಂತರನೇ ಮಾಡಿಸಿ ಅಂತೇಳಿ. ಸೊ ಅದು ನಿಮಗೆ ಪ್ರಾಬಬಲ್ ಚಾನ್ಸಸ್ ಇದೆ, ಅವರು ಅದು KEAಗೆ ಕೊಟ್ಟು ಎಕ್ಸಾಮ್ನ ಕಂಡಕ್ಟ್ ಮಾಡಿಸೋದು. ಸೊ ಈ ನೋಟಿಫಿಕೇಶನ್ ಅಂತೂ 100% ಇದೆ, ಮುಂದಿನ ದಿನಗಳಲ್ಲಿ ಬರುತ್ತೆ. ಅಕ್ಟೋಬರಿಂದ ಸಾಧ್ಯತೆಗಳಿದೆ. ಸೊ ಈಗ ಇದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಇನ್ನು 2 ಮಂತ್ಸ್ ವೆಯ್ಟ್ ಮಾಡಿ, ಅಥವಾ ಸೆಪ್ಟೆಂಬರ್ ಎಂಡಿಗೂ ಬರೋ ಸಾಧ್ಯತೆ ಇದೆ. ಅಕ್ಟೋಬರ್ ತಿಂಗಳಿಂದ ನಿಮಗೆ ಪ್ರಾರಂಭ, ಈ ನೋಟಿಫಿಕೇಶನ್ ಬರೋ ಚಾನ್ಸಸ್ಸು 100% ಇರುತ್ತೆ. ಅಲ್ಲಿಂದ ನಿಮಗೆ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ ನಂತರ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೆ ಬೆಂಗಳೂರು ಮೆಟ್ರೋ ನೋಟಿಫಿಕೇಶನ್ ಬರುತ್ತೆ ಅಂತೇಳಿ. ಪ್ರೀವಿಯಸ್ ಆಗಿ ಬರಬೇಕಾಯಿತು, ಬಂದಿಲ್ಲ. ಈ ತಿಂಗಳು ಬರಬೇಕಾಯಿತು, ಬಂದಿಲ್ಲ. ಸೊ ಈ ನೋಟಿಫಿಕೇಶನ್ ಕೂಡ ಡಿಲೇ ಆಗುವ ಸಾಧ್ಯತೆಗಳಿದೆ. ಸೊ ಸೋರ್ಸಸ್ ಪ್ರಕಾರ ಈ ಒಂದು ನೋಟಿಫಿಕೇಶನ್ ನಿಮಗೆ ಡಿಸೆಂಬರ್ ಆಗಿದ ನಂತರ ಬರ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ. ನೋಡೋಣ ಈ ಒಂದು ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂತೇಳಿ. ಸೊ ಈ ಮಂತಲ್ಲಂತೂ ಬರಲ್ಲ, ಬಂದರೆ ನೆಕ್ಸ್ಟ್ ಮಂತೂ ಚಾನ್ಸಸ್ ಕಮ್ಮಿ ಇದೆ. ಯಾಕಂದರೆ KEA ಶೆಡ್ಯೂಲ್ ಬ್ಯುಸಿ ಆಗಿರೋ ಕಾರಣದ, ಬೇರೆ ಎಕ್ಸಾಮ್ಸ್ ಹತ್ರ ಎಂಗೇಜ್ ಆಗಿರೋ ಕಾರಣದ ಬೆಂಗಳೂರು ಮೆಟ್ರೋ ನೋಟಿಫಿಕೇಶನ್ ಬಂದರೂ ಅವರು ಎಕ್ಸಾಮ್ ಡೇಟ್ಸ್ನ ಕೊಡೋ ಸಾಧ್ಯತೆಗಳು ಕಮ್ಮಿ ಇದೆ. ಹಾಗಾಗಿ ಬೆಂಗಳೂರು ಮೆಟ್ರೋಯಿನ ನೋಟಿಫಿಕೇಷನು ಆಲ್ಮೋಸ್ಟ್ ಅಕ್ಟೋಬರ್ ಆಗಿದ ನಂತರ ಅಥವಾ ಡಿಸೆಂಬರ್ ಆಗಿದ ನಂತರ. ಸೊ 2023 ನೋಟಿಫಿಕೇಷನ್ ನೋಡೋದಾದರೆ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬಂದಿರುತ್ತೆ. ಸೊ ಅದೇ ಟೈಮಿಗೆ 2027 ಮಾರ್ಚ್ಗೆ ಬರಬಹುದು. 100% ಇಲ್ಲಿಗಂತೂ ಬಂದೇ ಬಂದಿರುತ್ತೆ. ಸೊ ನೋಡೋಣ, 2026 ಅಕ್ಟೋಬರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕ್ಟೋಬರ್ ಟು ಡಿಸೆಂಬರ್ ಇನ್ ಬಿಟ್ವೀನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದು ಈ ಬೆಂಗಳೂರು ಮೆಟ್ರೋ ನೋಟಿಫಿಕೇಷನ್. ಸೊ ಬೆಂಗಳೂರು ಈ ನೋಟಿಫಿಕೇಷನ್ ಕೂಡ ಬರೋದು ಖಚಿತ ಇದೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ EC EEE ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್, ಈ ಬೆಂಗಳೂರು ಮೆಟ್ರೋ ನೋಟಿಫಿಕೇಷನ್ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ EC EEE ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ ಇಲ್ಲಿ ಎಲಿಜಿಬಲ್ ಇದ್ದಾರೆ. ಇನ್ಸ್ಟ್ರುಮೆಂಟೇಷನ್ ಅವರು ಕೂಡ ಎಲಿಜಿಬಲ್ ಇದ್ದಾರೆ. ಸೊ ಇನ್ಫಾರ್ಮೇಷನ್ ಸೈನ್ಸ್ ಇನ್ಸ್ಟ್ರುಮೆಂಟೇಷನ್ ಕೂಡ ಬೆಂಗಳೂರು ಮೆಟ್ರೋ ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತಾರೆ, ಪ್ರಿಪೇರ್ ಆಗಿ. ಅದರಲ್ಲೂ ಡಿಪ್ಲೊಮಾ ಕಂಪ್ಲೀಟ್ ಆಗಿರೋ ಆಸ್ಪಿರೆಂಟ್ಸ್ಗೆ ಗುಡ್ ಅಪಾರ್ಚುನಿಟಿ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಅದಾದ ನಂತರ ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ವೇಕೆನ್ಸೀಸ್ ಫ್ರಮ್ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯನ್ನು ಕೆಲವೊಂದು ನೋಟಿಫಿಕೇಷನ್ಸ್ ಇದೆ. ಆ ನೋಟಿಫಿಕೇಷನ್ಸಲ್ಲಿ ಒಂದೆರಡು ಅಥವಾ ಮ್ಯಾಕ್ಸಿಮಮ್ 6 to 8 ವೇಕೆನ್ಸೀಸ್ ಇರುವಂಥ ನೋಟಿಫಿಕೇಷನ್ಸ್ ಇದ್ದಾವೆ. ಸೊ ಈ ನೋಟಿಫಿಕೇಷನ್ಸ್ KEA ಮುಖಾಂತರನೇ ಬರುತ್ತೆ. ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಈಗ ಸಡನ್ನಾಗಿ ಇಮಿಡಿಯೇಟಾಗಿ ಬರೋ ಚಾನ್ಸಸ್ ಯಾವುದೇ ಇಲ್ಲ. ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಹಾಗೂ ಸಿವಿಲ್ಗೆ ಭಾಳಷ್ಟು ವೇಕೆನ್ಸೀಸ್ ಇರುವಂಥದ್ದು ಈ ವೇಕೆನ್ಸೀಸಲ್ಲಿ. ಎಲೆಕ್ಟ್ರಿಕಲ್ಗೆ ಸೆಕೆಂಡ್ ಪ್ಲೇಸಲ್ಲಿ ತೊಗೊಳ್ಬೋದು, ಬಟ್ ಕಮ್ಮಿ ಭಾಳ ಇಲ್ಲ, 50-60 ಆ ಥರ ಇಲ್ಲ, ಜಸ್ಟ್ ಒಂದು ಸಿಂಗಲ್ ಡಿಜಿಟಲ್ಲಿರೋಂಥ ನಂಬರ್ಸ್ ಇದ್ದಾವೆ. ಸೊ ನೋಡೋಣ ಯಾವ ನೋಟಿಫಿಕೇಷನ್ಸ್ ಬರುತ್ತೆ ಅಂತೇಳಿ. ಬಟ್ AEJ ನೋಟಿಫಿಕೇಷನ್ಸ್ KEAಯಿಂದನೂ ಬರುತ್ತೆ. ನೆಕ್ಸ್ಟ್ KPSCಯಿಂದನೂ AEJ ನೋಟಿಫಿಕೇಷನ್ಸ್ ಇದೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ. ಸೊ ಪ್ರಿಪೇರ್ ಆಗಿ, ಈ ನೋಟಿಫಿಕೇಷನ್ಸ್ ನಿಮಗೆ ಮುಂದಿನ ದಿನಗಳಲ್ಲಿ ಬರುತ್ತೆ. AEJ ಇದು. ಸೊ ಅಸಿಸ್ಟೆಂಟ್ ಇಂಜಿನಿಯರು ಮತ್ತು ಜೂನಿಯರ್ ಇಂಜಿನಿಯರು ವೇರಿಯಸ್ ಡಿಪಾರ್ಟ್ಮೆಂಟ್ಸಲ್ಲಿದೆ. ಬಟ್ ವೇಕೆನ್ಸೀಸು ಕೌಂಟಬಲ್ ಸಂಖ್ಯೆಯಲ್ಲಿ 50-60 ಆ ಥರ ಇಲ್ಲ, ಜಸ್ಟ್ ಸಿಂಗಲ್ ಡಿಜಿಟ್ಸಲ್ಲಿದೆ, ಬಟ್ ವೇಕೆನ್ಸೀಸ್ ಇದೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ AEJ KPSC ಮುಖಾಂತರ ಶಾರ್ಟ್ ಲಿಸ್ಟ್ ಆಗಬೇಕು ಅಂತೇಳಿ, ಸೊ ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಡಿಪಾರ್ಟ್ಮೆಂಟಿಂದನೂ ವೇಕೆನ್ಸೀಸ್ನ ಇಶ್ಯೂ ಮಾಡೋದನ್ನು ನಾವು ನೋಡ್ಬೋದು. ಅದಾದ ನಂತರ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್, ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಈ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಮಾಹಿತಿನ ನನಗೆ ಕೇಳಿದರೆ ವಾಟ್ಸಪ್ ಮುಖಾಂತರ. ಸೊ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇದು ಗ್ರೂಪು A ಪೋಸ್ಟ್ ಆಗಿರುತ್ತೆ. ಸೊ ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಬರುತ್ತೆ ಇದು ವೇಕೆನ್ಸಿ. ಸೊ ಹಾಗಾಗಿ ಆಲ್ಮೋಸ್ಟ್ ಗ್ರೂಪ್ ಎ ಅನಿಸುತ್ತೆ. ಇದು 2016 or 18 ಸಮಥಿಂಗ್ ಇದು ಎಕ್ಸಾಮ್ನ ನಡೆಸಿದ್ದಾರೆ, ಕಂಡಕ್ಟ್ಗೂ ಮಾಡಿದ್ದಾರೆ. ಸೊ ನೋಡೋಣ, ಆದಷ್ಟು ನಿಮಗೆ ಆ ಒಂದು ಕ್ವಶನ್ ಪೇಪರ್ನ ಅಪ್ಡೇಟ್ ಮಾಡೋಕ್ಕೆ ಕೊಡ್ತೀನಿ, ಟ್ರೈ ಮಾಡ್ತೀನಿ. ಸೊ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ವೇಕೆನ್ಸೀಸ್ನೂ ಇದೆ. ಇದು KPSC ಮುಖಾಂತರ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇಲ್ಲಿ ನೀವು ವೇಕೆನ್ಸೀಸ್ನ ಒಂದು 20 to 40 ವೇಕೆನ್ಸೀಸ್ ನೋಡ್ಬೋದು. 20 to 40 ವೇಕೆನ್ಸೀಸು HK ಮತ್ತು NHK ಎರಡೂ ಸೇರಿ. ಸೊ ಇದು ಗ್ರೂಪ್ ಬಿ ಬರುತ್ತೆ ಅನಿಸುತ್ತೆ. 1400 ವೇಕೆನ್ಸೀಸು KPSCಯಿಂದ ಬರುತ್ತೆ. ಆ ವೇಕೆನ್ಸೀಸಲ್ಲಿ ಈ ನೋಟಿಫಿಕೇಶನ್ ಕೂಡ ಇರ್ಬೋದು. ವೆಯ್ಟ್ ಮಾಡಿ ನೋಡೋಣ. ಅದಾದ ನಂತರ KPTCL ಇಂದ ನೋಟಿಫಿಕೇಶನ್, ಸಾಕಷ್ಟು ಜನ ಈ ನೋಟಿಫಿಕೇಶನ್ಗಾಗಿ ವೆಯ್ಟ್ ಮಾಡ್ತೀರಾ. ಈ ನೋಟಿಫಿಕೇಶನ್ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇನ್ನೂ ನಮ್ಗೆ ಟೈಮ್ ಬೇಕು. ಆ್ಯಕ್ಚುಲಾಗಿ 2027 ಮಾರ್ಚ್ ಒಳಗಡೆ ಬರುವ ಸಾಧ್ಯತೆಗಳಿದ್ದಾವೆ. ವೆಯ್ಟ್ ಮಾಡಿ, ಇದು ಡಿಸೆಂಬರ್ ಒಳಗೆ ಬರಬೇಕು. ಬಟ್ ಇಂಟರ್ನಲ್ ರೀಸ್ಟ್ರಕ್ಚರಿಂಗ್ ಅನ್ನೋ ಕಾರಣದಿಂದ ಇದೊಂದು ಡಿಲೇ ಆಗ್ತಾ ಇದೆ. ಇಲ್ಲಿವರೆಗೂ ಪ್ರೈವೇಟೈಸೇಷನ್ ಇಶ್ಯೂ ಇತ್ತು, ಅದು ಸಾಲ್ವ್ ಆಯಿತು. ಬಟ್ ಈಗ ಮತ್ತೆ ಇಂಟರ್ನಲ್ ರೀಸ್ಟ್ರಕ್ಚರಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿದ್ದಾರೆ. ಆ ಒಂದು ಕಾರಣದಿಂದ ನೋಟಿಫಿಕೇಶನ್ ಡಿಲೇ ಆಗುತ್ತೆ. ಬಟ್ ನೋಟಿಫಿಕೇಶನ್ ಬರುತ್ತೆ. ಪ್ರಿಪೇರ್ ಆಗ್ತಾರೆ ಅಂತ ಆಸ್ಪಿರೆಂಟ್ಸು ಇನ್ನೂ ಪ್ರಿಪೇರ್ ಆಗಿ, ಯಾಕಂದರೆ ಒಂದು ನೋಟಿಫಿಕೇಶನ್ ಡಿಪೆಂಡ್ ಆಗದೆ ಬೇರೆ ನೋಟಿಫಿಕೇಶನ್ಸ್ ಇದೆ, ಅದಕ್ಕೂ ಪ್ರಿಪೇರ್ ಆಗಿ. ಹಾಗೂ ಸೆಂಟ್ರಲ್ ಗೌರ್ಮೆಂಟಲ್ಲೂ RRB JEನೂ ಬರುತ್ತೆ, SSC JEನೂ ಬರುತ್ತೆ. ಹಾಗೂ UPSCಯಿಂದನೂ ಕೆಲವೊಂದು ನೋಟಿಫಿಕೇಶನ್ಸ್ ಬರುತ್ತೆ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ. ಹಾಗೂ ISROಯಿಂದನೂ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಈ ಎಲ್ಲ ನೋಟಿಫಿಕೇಶನ್ಸ್ನ ಯೂಸ್ ಮಾಡ್ಕೊಳ್ಳಿ. ಪ್ರಿಪೇರ್ ಆದರೆ ಯಾವುದೋ ಒಂದು ನೋಟಿಫಿಕೇಶನ್ ಹೋಗ್ತೀರಾ. ಬಟ್ ಏನಂದರೆ ಇದೇ ನೋಟಿಫಿಕೇಶನ್ ಪ್ರಿಪೇರ್ ಆಗ್ತೀನಂತ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ನೋಟಿಫಿಕೇಶನ್ ಡಿಲೇ ಆಗ್ಬೋದು, ನಿಮ್ಮ ಟೈಮ್ ವೇಸ್ಟ್ ಆಗೋಗುತ್ತೆ. ಸೊ ಬರ್ತಿರೋಂಥ ವೇಕೆನ್ಸೀಸ್ಗೆ ಅಪ್ಲೈ ಮಾಡಿ ಪ್ರಿಪೇರ್ ಆಗಿ.
ಸೊ ಇಷ್ಟು ಟೆಕ್ನಿಕಲ್ ನೋಟಿಫಿಕೇಷನ್ಸ್ ಆಯಿತು. ಸೊ ಇನ್ನು 1 ವರ್ಷದೊಳಗಡೆ ಎಲ್ಲ ವೇಕೆನ್ಸೀಸು ಬರುತ್ತೆ. ಇನ್ನು 1 ಇಯರ್, ಎಕ್ಸಾಕ್ಟ್ಲಿ 1 ಇಯರ್ ಇಟ್ಕೊಳ್ಳಿ. ಇದು ಜೂಲೈ ಅಲ್ವಾ, ನೆಕ್ಸ್ಟ್ 2027 ಜೂನಲ್ಲಿ ಎಲ್ಲ ನೋಟಿಫಿಕೇಷನ್ಸ್ ಬಂದಿರುತ್ತೆ. ಈವನ್ KPTC ಯಲ್ಲೂ ಬಂದಿರುತ್ತೆ, ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಬಂದಿರುತ್ತೆ. ಬಟ್ KPTC ಯಲ್ಲೇ ಒಂದು ಸ್ವಲ್ಪ ಡೌಟ್, ಯಾಕಂದರೆ ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದೊಂದು ಮಾಹಿತಿ ಕ್ಲಾರಿಟಿ ನಮಗೂ ಕೊಡ್ತಾ ಇಲ್ಲ. ಸೊ ನೋಡೋಣ. KPTC ನೋಟಿಫಿಕೇಷನ್ ಬರೋದಂತೂ ನಿಜ, ಬಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಪ್ರಿಪೇರ್ ಆಗ್ತಾಯಿರಿ. ಸೊ ಅದು ಏನೇ ಮಾಹಿತಿ ಇದೆ ಅಂದ್ರೆ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಇಷ್ಟು ಟೆಕ್ನಿಕಲ್ ನೋಟಿಫಿಕೇಷನ್ಸ್ ಆಯಿತು. ಈಗ ನಾನ್ ಟೆಕ್ನಿಕಲ್ ನೋಟಿಫಿಕೇಷನ್ಸ್ ನೋಡೋದಾದರೆ FDA SDA ನೋಟಿಫಿಕೇಷನ್ಸು ನಿಮ್ಗೆ ಗೊತ್ತಿರಬೇಕು. FDAದು 3,000, SDAದು 800 ಅಂತ ಹೇಳಿದೆ. ಇದೊಂದು 2,000 ವೇಕೆನ್ಸೀಸ್ವರೆಗೆ ಹೋಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಸೊ FDA SDA ನೋಟಿಫಿಕೇಷನ್ಸ್ಗೂ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಕೊಳ್ಳೋದು, ಡಿಪ್ಲೊಮಾ ಆಗಿರೋರು SDAಗೆ ಅಪ್ಲೈ ಮಾಡೋದು. ಸೊ XXS ಸಬ್ ಇನ್ಸ್ಪೆಕ್ಟರು ಈಗಾಗಲೇ ನಾನು ಹೇಳಿದ್ದೆ, XXS ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಷನ್ ಬರುತ್ತೆ 200+ ವೇಕೆನ್ಸೀಸ್ಗೆ. ಸೊ ಈ ನೋಟಿಫಿಕೇಷನ್ಸ್ಗೂ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಎಲಿಜಿಬಲ್ ಇರ್ತಾರೆ, BE ಕಂಪ್ಲೀಟ್ ಆಗಿರೋಂಥವ್ರು. ಸೊ ಯಾರೆಲ್ಲ BE ಯಾವುದೇ ಡಿಗ್ರಿ ಆಗಿರಲಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಈ ಒಂದು ನೋಟಿಫಿಕೇಷನ್ಗೆ ನೀವು ಎಲಿಜಿಬಲ್ ಆಗಿರ್ತಾರೆ, ಪ್ರಿಪೇರ್ ಆಗಿ. ಅದೇ ನಂತರ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಿವಿಲ್ ನೋಟಿಫಿಕೇಷನ್ಸು ಮತ್ತು RSI ನೋಟಿಫಿಕೇಷನ್ಸು ಬರುತ್ತೆ. ಸೊ ವೇಕೆನ್ಸೀಸು ಚೆನ್ನಾಗೇ ಇದೆ. ಪ್ರಿಪೇರ್ ಆದರೆ ಈ ಒಂದು ನೋಟಿಫಿಕೇಷನ್ಸ್ಗೂ ನೀವು ಎಲಿಜಿಬಲ್ ಆಗಿರ್ತಾರೆ. ಸೊ ಹಾಗಾಗಿ ಜನರಲ್ ಸ್ಟಡೀಸ್ ಹೇಗಿದ್ರು ಎಲ್ಲ ಪೇಪರ್ಗೆ ಪ್ರಿಪೇರ್ ಆಗ್ತಿರಬೇಕು. ಇಲ್ಲೂ ಜನರಲ್ ಪೇಪರ್ ಇರುತ್ತೆ, ರಿಟರ್ನ್ ಪೇಪರ್ ಇರುತ್ತೆ, ಎರಡು ಕ್ಲಿಯರ್ ಮಾಡಿದ್ರೆ PSI ಆಗೋಗ್ತೀರಾ. ಸೊ ಈ ನೋಟಿಫಿಕೇಷನ್ಗೂ ಒಂದು ಬಕೆಟ್ ಲಿಸ್ಟಲ್ಲಿ ಇದೆ. ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲು, AD ಲೆವೆಲು, ಇದು ವೇಕೆನ್ಸೀಸು KPSCಯಿಂದ ಫಿಲ್ ಮಾಡ್ಕೊಳ್ತಾರೆ. ಸೊ KPSCಯಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲಿನ ವೇಕೆನ್ಸೀಸು ಭಾಳ ಇದೆ ಅಂತ ಕೇಳ್ಪಟ್ಟೆ. ಸೊ ನೋಡೋಣ ಈ ಒಂದು ವೇಕೆನ್ಸೀಸ್ ಎಷ್ಟು ಬರುತ್ತೆ ಅಂತೇಳಿ. ಸೊ ಪ್ರೀವಿಯಸ್ ಆಗಿ ನೀವು ನೋಡ್ಬೋದು, ಬಾಯ್ಲರ್ಸಲ್ಲಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸಲ್ಲಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರಲ್ಲೂ ಇದರಲ್ಲಿ ಮೈನಾರಿಟಿ ಆಫೀಸರಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲೂ ಕೂಡ ವೇಕೆನ್ಸೀಸ್ನ ಬಿಟ್ಟಿದ್ದರು. ಸೊ ಹಾಗಾಗಿ ಮೈನಾರಿಟಿ ಆಫೀಸರ್ ಆಗಿರುತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲು ಇದು ಒಳ್ಳೆ ಪೋಸ್ಟ್ ಆಗಿರುತ್ತೆ. ಗ್ರೂಪು B ಲೆವೆಲ್ ಬರುತ್ತೆ. ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಕೇಳ್ತಾರೆ. ಸೊ ಎಲ್ಲ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಎಲಿಜಿಬಲ್ ಮಾಡ್ತಾರೆ. ಸೊ ಈ ಒಂದು ನೋಟಿಫಿಕೇಷನು ಇದೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಈ ನೋಟಿಫಿಕೇಷನ್ KPSCಯಿಂದ ಬರುತ್ತೆ. ಇನ್ನು KS ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಥದ್ದು. ಈ ನೋಟಿಫಿಕೇಷನ್ ಸದ್ಯದಲ್ಲೇ ಬರ್ಬೋದು, ಈ ತಿಂಗಳೇ ಬರೋ ಸಾಧ್ಯತೆಗಳಿದೆ. ಸೊ ಯಾರೆಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದ್ದಾರೆ ಈ ನೋಟಿಫಿಕೇಷನ್ಗೆ ಎಲಿಜಿಬಲ್ ಆಗಿರ್ತಾರೆ. ಸೊ ಪ್ರಿಪೇರ್ ಆಗಿ ಜನರಲ್ ಸ್ಟಡೀಸ್ ಪ್ರಿಪೇರ್ ಆಗಿದ್ದಾರೆ ಅಂದರೆ ಈ ಒಂದು ನೋಟಿಫಿಕೇಷನ್ಗೆ ನೀವು ಅಪ್ಲೈ ಮಾಡ್ಕೊಳ್ತಾ ಇರ್ಬೋದು. CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಇದು ನೋಟಿಫಿಕೇಷನ್ 2023 ಬಂದಿರುತ್ತೆ. ಮತ್ತೆ ಈಗ ನೋಟಿಫಿಕೇಷನ್ ಬರೋ ಸಾಧ್ಯತೆಗಳಿದೆ. ಅರೌಂಡು 200 ವೇಕೆನ್ಸೀಸ್ ಏನಿದೆ. HKಗೆ 70 ವೇಕೆನ್ಸೀಸು, 70 ಅಲ್ಲ 50, NHKಗೆ 70 ವೇಕೆನ್ಸೀಸ್ ಏನಿದೆ, ಬರುವ ಸಾಧ್ಯತೆಗಳು ಭಾಳ ಇದೆ. ಈ ನೋಟಿಫಿಕೇಷನ್ ಕೂಡ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ನೋಟಿಫಿಕೇಷನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾನ್ ಟೆಕ್ನಿಕಲ್ ಮತ್ತು ಟೆಕ್ನಿಕಲ್ ನೋಟಿಫಿಕೇಷನ್ಸ್ ಇಷ್ಟು ಬರುವ ಸಾಧ್ಯತೆಗಳಿದೆ 1 ಇಯರ್ ಒಳಗಡೆ. ಇದೆಲ್ಲ 1 ಇಯರ್ ವೇಕೆನ್ಸಿ ಡಾಟಾಗಳು ನಿಮ್ಗೆ ಕೊಡ್ತಾ ಇರೋದು. ಸೊ 2027 ಜೂನ್ ಜುಲೈ ಈ ಟೈಮ್ ಒಳಗಡೆ ಎಲ್ಲ ನೋಟಿಫಿಕೇಷನ್ಸ್ನ ನೀವು ನೋಡ್ಬೋದು. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಬರುವಂಥ ನೋಟಿಫಿಕೇಷನ್ ಪಾಲಿಟೆಕ್ನಿಕ್ ಲೆಕ್ಚರರ್ ಮತ್ತು ಬೆಂಗಳೂರು ಮೆಟ್ರೋ FDA ನೋಟಿಫಿಕೇಷನ್, ESI ನೋಟಿಫಿಕೇಷನ್ ಆಗಿರುತ್ತೆ. ಸೊ ಆದಷ್ಟು ಬೇಗನೆ ಬರುತ್ತೆ. ಪ್ರಿಪೇರ್ ಆಗ್ತಾ ಹೋಗಿದ್ರೆ ಈ ಒಂದು ನೋಟಿಫಿಕೇಷನ್ಸ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಪ್ರಿಪೇರ್ ಆಗೋದನ್ನು ಮಾಡಿಕೊಂಡ್ರೆ ಶಾರ್ಟ್ ಲಿಸ್ಟು ಮಾಡ್ಕೊಳ್ಬೋದು. ಸೊ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಏನೇ ಕಮೆಂಟ್ ಇದ್ದರೂ ಹಾಕಿ, ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು, ಏನೇ ಇದ್ದರೂ ಹಾಕಿ. ಯಾಕಂದರೆ ಕಮೆಂಟ್ನ ನೋಡಿಕೊಂಡು ನನ್ನ ಕಡೆಯಿಂದ ನಾನೇನು ಕೊಡಬೇಕು ನಿಮಗೆ ಕೊಡ್ತಾ ಹೋಗ್ತೀನಿ. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಇಂಪ್ರೂವ್ ಮಾಡ್ಕೊಳ್ತೀನಿ. ಸೊ ಏನೇ ಇನ್ಫಾರ್ಮೇಷನ್ ಇತ್ತು, ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಮರಿದೆ ಅಪ್ಲೈ ಮಾಡಿ. ಸೊ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಈ ನೋಟಿಫಿಕೇಷನಲ್ಲಿ, ಈ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ನೋಟಿಫಿಕೇಷನ್ ಕೊಟ್ಟಿದ್ದೀನಿ ಆ ಎಲ್ಲ ನೋಟಿಫಿಕೇಷನ್ಸ್ನ ಒಂದಾದ್ಮೇಲೆ ಒಂದು ಟ್ರ್ಯಾಕ್ ಮಾಡ್ತಾ ಹೋಗೋಣ. ಪ್ರತಿಯೊಂದು ಡಾಟಾನೇ ನಿಮಗೆ ಕೊಡ್ತಾ ಹೋಗ್ತೀನಿ. ಏನೆಲ್ಲ ನಾನು ಡಾಟಾ ಕೊಡ್ತೀನಿ ಅದು ಮ್ಯಾಚ್ ಆಗ್ತಿದೆಯಲ್ಲ ಅಂತ ಹೇಳಿ ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ. ಬಟ್ ಪ್ರಿಪೇರ್ ಆಗಿರಿ. ಆಲ್ ದಿ ಬೆಸ್ಟ್. ಯಾಕಂದರೆ ನೋಟಿಫಿಕೇಷನ್ಸ್ ಮುಂದೆ ಇದೆ, ಭಾಳಷ್ಟು ನೋಟಿಫಿಕೇಷನ್ಸ್ ಇದೆ. ಪ್ರಿಪೇರ್ ಆಗ್ತಾ ಹೋದರೆ ಯಾವುದೋ ಒಂದು ನೋಟಿಫಿಕೇಷನ್ ನಿಮ್ಮ ಹೆಸರನ್ನು ನೋಡ್ತೀರಾ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.